ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಸಂಜೆ ಆಗಿದೆ, ಇವಾಗ ಅಡುಗೆ ಮಾಡಬೇಕು. ರಾಘವ್ ಅಜ್ಜಿ ಬಂದಿದ್ದಾರೆ ನೋಡಿ, ಇವರೇ ರಾಘವ್ ಅಜ್ಜಿ. ಹಾಯ್. ಸೊ ಅಜ್ಜಿ ಬಂದಿದ್ದಾರಲ್ವ, ಕಾರ್ತಿಕ್ ಮಾಸನೂ ಮುಗೀತು. ಸೊ ಅದಕ್ಕೆ ನಾನ್ ವೆಜ್ ಮಾಡೋಣ ಅಂತ ರಾಘು ನಾನ್ ವೆಜ್ ತಂದಿದ್ದಾರೆ. ಸೊ ಮಟನ್ ಸಾರು, ಕೈಮಾ ಮತ್ತು ಗೀ ರೈಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ರೆಸಿಪಿನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತಂದರೆ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಡೈಲಿ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಬೇಗ ಬೇಗ ಅಡುಗೆ ಮಾಡಿಬಿಡೋಣ. ಇದು ಗೀ ರೈಸಿಗೆ ಬೇಕಾಗಿರೋ ಐಟಮ್ಸು, ಇದಿಷ್ಟು ರುಬ್ಕೊಳ್ಳೋದು. ಸೊ ಆಯಿಲ್ ಇಟ್ಟು ಅದಕ್ಕೆ ಪಲಾವ್ ಸಾಮಾನು ಅಂತ ಅಂತಾರಲ್ವ, ಸೊ ಇದನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಸೊ ನೆಕ್ಸ್ಟು ಮೆಂತ್ಯ ಸೊಪ್ಪನ್ನ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ಹೆಚ್ಕೊಂಡು ಸೊ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದಮೇಲೆ ಸ್ವಲ್ಪ, ನನಗೆ ಫುಲ್ ಫ್ರೈ ಆಗೋದು ಇಷ್ಟ ಆಗೋಲ್ಲ, ಹಾಫ್ ಕುಕ್ ಆಗಿದ್ದರೆ ಇಷ್ಟ ಆಗುತ್ತೆ. ಸೊ ಹಾಫ್ ಕುಕ್ ಆದಮೇಲೆ ಆನಿಯನ್ ಹಾಕ್ಕೊತಾ ಇದ್ದೀನಿ. ಈ ಥರ ಉದ್ದುದ್ದಕ್ಕೆ ಸಣ್ಣದಾಗಿ 3 ದಪ್ಪದ ಆನಿಯನ್ ತೊಗೊಂಡಿದ್ದೀನಿ. ನಾನು ಇಲ್ಲಿ 3 ಗ್ಲಾಸ್ ಆಫ್, ನಾನು ಯೂಶ್ವಲಿ ಮೆಜರ್ಮೆಂಟ್ ಗ್ಲಾಸ್ ಇದೆಯಲ್ಲ, ಸೊ ಅದರಲ್ಲಿ 3 ಗ್ಲಾಸ್ ಆಫ್ ರೈಸ್ ತೊಗೊತಿದ್ದೀನಿ. ಸೊ ಅದಕ್ಕೆ ಇಷ್ಟು ಕ್ವಾಂಟಿಟೀಸಲ್ಲಿ ತೊಗೊತಿದ್ದೀನಿ. ನಿಮ್ಮದು ರೈಸ್ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀವು ಆನಿಯನ್ಸು ಮತ್ತು ಗ್ರೀನ್ ಲೀವ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಸಾಲೆ ರುಬ್ಕೊಂಡಿರೋ ಐಟಮ್ಸ್ನೂ ಅಷ್ಟೇ, 1 ಆನಿಯನ್ನು ಸೊ ಅದು ಆ ಬೇಸಸಲ್ಲಿ ತೊಗೊಂಡಿದ್ದೀನಿ. ಸೊ ನಾನು ಫಸ್ಟಲ್ಲಿ ತೋರಿಸಿದ್ದೀನಲ್ವ ಈ ಐಟಮ್ಸ್ನ ಪೇಸ್ಟ್ ಮಾಡ್ಕೊಬೇಕು ಅಂತ. ಸೊ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇದು ಆನಿಯನು ಇದು ಒಂದು 75% ಅಷ್ಟು ಕುಕ್ ಆದಮೇಲೆ ಸೊ ಇದ್ರೊಳಗೆ ಏನೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಇದನ್ನು ಆ್ಯಡ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ. ಇಲ್ಲೊಂದು ಟಿಪ್ಪು, ನೀವು ಸಾಂಬಾರಿಗೆಲ್ಲ ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನ ಕಮ್ಮಿನೇ ಹಾಕ್ಕೊಳ್ಳಿ. ಸಾಂಬಾರು ಜೊತೆ ತಿನ್ನೋದ್ರಿಂದ ಸಾಲ್ಟನ್ನ ಸರಿ ಹೋಗುತ್ತೆ. ಸಾಲ್ಟ್ ಅದಕ್ಕೆ ಗೀ ರೈಸಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು. ವೈಟ್ ರೈಸಿಗಾದರೆ ಸ್ವಲ್ಪ ಸಾಂಬಾರಿಗೆ ಜಾಸ್ತಿ ಹಾಕ್ಕೊಬೇಕಿತ್ತು. ಸೊ ಇದನ್ನು ಮೀಡಿಯಮ್ 2 ಐಡಿಯಾಲಜಿ ಮೇಲೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿ, ಸೊ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗೋವರೆಗೂ ನಾವಿಲ್ಲಿ ಮಟನ್ನ ವಾಶ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀರೆಲ್ಲ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು. ನೀರು ಹಾಕಿ ರೈಸ್ ಆಗಿರೋ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ನೀರು ಅದು ಡಬಲ್, ರೈಸ್ ಎಷ್ಟು ತೊಗೊಂಡ್ರೆ ಅದು ಡಬಲ್ ಅಷ್ಟು ನೀರನ್ನ ತೊಗೊಂಡು ಸೊ ನೀರು ಕುದಿ ಬಂದಾದಮೇಲೆ ರೈಸ್ನ ಆ್ಯಡ್ ಮಾಡ್ಕೊಬೇಕು. ಸೊ ರೈಸ್ನ ಆ್ಯಡ್ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಒಂದು 20 ಮಿನಿಟ್ಸು, ಆಮೇಲೆ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ನ ಇದನ್ನು ರೆಡಿ ಮಾಡಿಕೊಂಡ್ರೆ ಗೀ ರೈಸ್ ರೆಡಿಯಾಗಿರುತ್ತೆ. ಇದು ಮಟನ್ ಸಾರಿಗೆ ಆನಿಯನ್ನು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಇದಿಷ್ಟು 1 ಟೈಪ್ ಆಫ್ ಪೇಸ್ಟ್ನ ಮಾಡ್ಕೊಬೇಕು. ನಮ್ಮೇಲೆ ಇದೇ ರೀತಿ ಮಾಡೋದು. ಇನ್ನೊಂದು ಪೇಸ್ಟ್ ಮಾಡ್ಕೊಬೇಕು, ಖಾರದ ಪುಡಿ ಮತ್ತು ಧನ್ಯದ ಪುಡಿ. ಖಾರದ ಪುಡಿ ಒಂದು 2 ಚಮಚ, ಧನ್ಯದ ಪುಡಿ 1 ಚಮಚ ತೊಗೊಂಡಿದ್ದೀವಿ. ಇದು ಇನ್ನೊಂದು ಪೇಸ್ಟ್ ಮಾಡ್ಕೊಬೇಕು, ಕಡಲೆ ಮತ್ತು ಕಾಯಿನ. ಮತ್ತು ಇದು ಕೈಮಾಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಕಡಲೆ, ಚಕ್ಕೆ, ಲವಂಗ ಇದಿಷ್ಟನ್ನು ಕೈಮಾ ಜೊತೆ ಪೇಸ್ಟ್ ಮಾಡ್ಕೊಬೇಕು. ಇದಿಷ್ಟು ಪೇಸ್ಟ್ ಮಾಡ್ಕೊಳ್ಳೋ ಇಂಗ್ರೀಡಿಯೆಂಟ್ಸು. ಸೊ ವಾಟರ್ ಎಲ್ಲ ಡ್ರೈ ಆಗಿದೆ. ಇವಾಗ ನಾನು ಹೇಳಿದ್ನಲ್ಲ ಫಸ್ಟ್ ಬ್ಯಾಚ್ ಆಫ್ ಪೇಸ್ಟ್ನ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು, ಅಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಅದೇ ಆನಿಯನ್ನು, ಬೆಳ್ಳುಳ್ಳಿ, ಶುಂಠಿ ಅದೊಂದು ಬ್ಯಾಚ್ ತೋರಿಸಿದ್ನಲ್ಲ, ಅದೊಂದು ಬ್ಯಾಚ್ ಆಫ್ ಪೇಸ್ಟ್ನ ಇವಾಗ ಪೇಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಹಸಿ ವಾಸನೆವರೆಗೂ ಹೋಗೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ಹಾಕ್ಕೊಬೇಕು. ನೋಡಿ ಹಸಿ ವಾಸನೆ ಎಲ್ಲ ಇವಾಗ ಹೋಗಿದೆ. ಸೊ ಇವಾಗ ಖಾರದ ಪುಡಿ, ಧನ್ಯದ ಪುಡಿ ಪೇಸ್ಟ್ ಮಾಡ್ಕೊಳಕ್ಕೆ ತೋರಿಸಿದ್ನಲ್ಲ, ಅದನ್ನು ಖಾರದ ಪುಡಿ, ಧನ್ಯ ಪುಡಿನ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊತಿದ್ದೀನಿ.
ಈ ಥರ ಸ್ಟೆಪ್ ಬೈ ಸ್ಟೆಪ್ನ ಮಸಾಲಾಸ್ನ ಆ್ಯಡ್ ಮಾಡೋದ್ರಿಂದ ಮಟನ್ ಒಳಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೋಗಿ ಮಟನ್ ಫುಲ್ ಡ್ರೈ ಥರ ಇರೋಲ್ಲ, ತುಂಬ ಸೇವರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅತ್ತೆ ಮನೆ ಮಾಡೋ ಇದೇ ಥರ ಸಾಂಬಾರು. ನನಗೆ ಇದೇ ಥರ ಸಾಂಬಾರು ಇಷ್ಟ ಆಗೋದು. ನಮ್ಮ ಅಮ್ಮನ ಮನೆ ಮಟನ್ ಸಾಂಬಾರು ಅಷ್ಟು ಲೈಕ್ ಆಗೋಲ್ಲ, ಬಟ್ ಅದು ಚೆನ್ನಾಗಿರುತ್ತೆ. ಬಟ್ ಇದು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅದನ್ನು ಕೈಮಾಗೆ ಅಂತ ಪೇಸ್ಟ್ ಮಾಡಿದ್ನಲ್ಲ, ಫಸ್ಟ್ ಅದನ್ನು ಪೇಸ್ಟ್ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ಇವಾಗ ಮಟನ್ ಕೈಮಾನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಕೊಂಬಿಟ್ಟು ಅದ್ರ ಜೊತೆಗೆ ಇದನ್ನು ಮಟನ್ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ನಿಮ್ಗೆ ಇಷ್ಟ ಇದ್ದರೆ ಎಗ್ನೂ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಗ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಹಾಗಿದ್ರೂ ಚೆನ್ನಾಗಿ ಬರುತ್ತೆ. ಕೈಮದ ಉಂಡೆ ಏನು ಹೊಡೆದೋಗಿರಲ್ಲ, ಚೆನ್ನಾಗೇ ಬಂದಿರುತ್ತೆ. ಈ ಥರ ರೋಲ್ ಮಾಡ್ಕೊಳ್ಳಿ. ಈ ಥರ ಉಂಡೆಗಳ್ನೆಲ್ಲ ನಾನು ಫಸ್ಟೇ ಮಾಡಿಟ್ಕೊಂಡಿರ್ತೀನಿ. ಸೊ ಈಸಿ ಆಗುತ್ತಲ್ವ ಸಾಂಬಾರಿಗೆ ಆಮೇಲೆ ಹಾಕೋಕ್ಕೆ ಅಂತ. ಸೊ ಇದನ್ನೇ ಇದ್ರ ಥರ ಇಟ್ಕೊಳ್ಳಿ. ಇನ್ ಕೇಸ್ ಏನಾದರೂ ವಾಟರ್ ಕನ್ಸಿಸ್ಟೆನ್ಸಿ ಏನಾದರೂ ಜಾಸ್ತಿ ಆಗಿದ್ದರೆ ನೀವು ಮಾಡಬೇಕಾದ್ರೆ, ಸೊ ಆವಾಗ ಏನು ಮಾಡಬೇಕು ಅಂತಂದರೆ ಫ್ರಿಜ್ಜಲ್ಲಿ ಒಂದು 1/4 ಗಂಟೆ ಇಟ್ಕೊಂಡ್ರೆ ಸಾಕು, ನೀಟಾಗಿ ಡ್ರೈ ಆಗಿರುತ್ತೆ. ಸೊ ಆವಾಗ ಹಾಕಿದ್ರೂ ಚೆನ್ನಾಗೇ ಬಂದಿರುತ್ತೆ. ಇದೊಂದು ಟಿಪ್ಪು, ಕೈಮದ ಮಾಡಬೇಕಾದ್ರೆ ಇನ್ ಕೇಸ್ ಏನಾದ್ರು ವಾಟರಿ ಕನ್ಸಿಸ್ಟೆನ್ಸಿ ಏನಾರು ಆಗಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ಲ ಕಡಲೆನ ಆ್ಯಡ್ ಮಾಡಿ ಪೇಸ್ಟ್ ಮಾಡಬೇಕಾದ್ರೆ. ಸೊ ಇವಾಗ ಸಾಂಬಾರು 4 ವಿಷಿಲ್ನ ಅದೆಷ್ಟು 2 ಮಸಾಲೆ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಮತ್ತೆ ಕಾಯಿ ಮಸಾಲೆ 3rd ಬ್ಯಾಚ್ ಆಫ್ ಪೇಸ್ಟ್ ಇತ್ತಲ್ಲ, ಸೊ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಟನ್ ಬೆಂದಿದೆ, ಅದೆರಡು ಪೇಸ್ಟ್ ಹಾಕ್ಕೊಂಡು 4 ವಿಷಲ್ನ ಕೂಗಿಸ್ಕೊಬೇಕು. ಫಸ್ಟು ಒಂದು ಬ್ಯಾಚ್ ಆಫ್ ಪೇಸ್ಟು ಮತ್ತು ಇನ್ನೊಂದು ಬ್ಯಾಚ್ ಆಫ್ ಪೇಸ್ಟ್ನ ಎರಡು ಆ ಖಾರದ ವಾಸನೆ ಹೋಗೋಕೆ ಇಟ್ಟಿದ್ವಲ್ಲ, ಸೊ ಅದೆರಡು ಆದಿ 4 ವಿಷಲ್ಸ್ ಆದಮೇಲೆ ಇವಾಗ ಕಾಯಿ ಕಡಲೆ ಮಾಡಿರೋ ಮಸಾಲೆನ ಹಾಕಿ ಈ ಥರ ಕುದಿಯಕ್ಕೆ ಬಿಡಬೇಕು. ಇವಾಗ ಕುದಿಯೋ ಟೈಮಲ್ಲಿ ಹೋಗಾದ್ಮೇಲೆ ಈ ಥರ ಕುದಿಯೋ ಸ್ಟೇಜಲ್ಲಿ ಕೈಮದುಂಡೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ಲೈಟ್ ಎಲ್ಲ ಬಂದ್ ಮಾಡಿದ್ರಲ್ಲ, ಇನ್ನೊಂದ್ಸತಿ ಹೇಳ್ತಿದ್ದೀನಿ. ಈರುಳ್ಳಿ ಅವೆಲ್ಲ ಹೇಳಿದ್ನಲ್ಲ, ಸೊ ಅದನ್ನೊಂದು ಪೇಸ್ಟು, ಖಾರದ ಪುಡಿ ಧನಿಯದ ಪುಡಿ ಇದೊಂದು ಪೇಸ್ಟು ಹಾಕಿ ಕುದಿಸಾದ್ಮೇಲೆ 4 ವಿಷಲ್ಲು ಆದಮೇಲೆ ಅದನ್ನು ಹಾಕಿ ಈ ಥರ ಕುದಿಯೋ ಸ್ಟೇಜಲ್ಲಿ ಕೈಮದುಂಡೆ ಮಾಡಿಟ್ಕೊಂಡಿರೋದನ್ನು ಹಾಕಬೇಕು. ಇದೊಂದು 10 to 15 ಮಿನಿಟ್ಸು ಕುದ್ರೆ ಸಾಕು, ಕೈಮದುಂಡೆ ಬೇಗ ಬೆಂದೋಗಿರುತ್ತೆ. ಇದನ್ನೇನು ಮುಚ್ಚಿಕ್ಕದೆಲ್ಲ ಏನೋ ಅವಶ್ಯಕತೆ ಇಲ್ಲ. ನಾನು ಈ ರೀತಿ ಮಾಡ್ತೀನಿ, ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಮಟನ್ ಒಳಗೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹೋಗಿರುತ್ತೆ, ತುಂಬ ಚೆನ್ನಾಗಾಗಿರುತ್ತೆ. ಮಿನಿಟ್ಸ್ ಕುದ್ದಾದ್ಮೇಲೆ ಆಫ್ ಮಾಡಿ, ಕೈಮದುಂಡೆ ಎಲ್ಲ ಬೆಂದಿರುತ್ತೆ. ಅತ್ತೆ ಮಾವಂಗೆ ಊಟ ಇಟ್ಕೊಟ್ಟಿದ್ದೆ. ಅಮ್ಮ ನಾನ್ ವೆಜ್ ತಿನ್ನಲ್ಲ, ಸೊ ಅವರಿಗೆ ವಡೆ ಮತ್ತು ಚಟ್ನಿ ತರಿಸಿದ್ದೆ. ಸೊ ಅದ್ರ ಜೊತೆ ಅಮ್ಮ ಗೀ ರೈಸ್ನ ತಿಂತಿದ್ರು. ಇದು ಮಾವ ಊಟ ಮಾಡ್ತಿದ್ದಾರೆ ನಾನ್ ವೆಜ್. ಸ್ಪೂನ್ ಬೇಕಿತ್ತಮ್ಮ? ಸರಿಯಾಗಿದೆ ಸಾಂಬಾರು. ಗೀ ರೈಸ್ ಸರಿಯಾಗಿತ್ತೇನಮ್ಮ? ಇಲ್ಲಿ ಹೇಳಿ, ಇಲ್ಲಿ ನೋಡ್ಕೊಂಡು ಚೆನ್ನಾಗಿದೆಯಾ ಅಂತ. ಚೆನ್ನಾಯ್ತಾ? ಗೋಡಂಬಿ ಹಾಕ್ಬೇಕಿತ್ತು. ಗೋಡಂಬಿ ಚೆನ್ನಾಯ್ತಾ? ಕೈ ಮಸಾಲೆ ಆಗೈತಮ್ಮವ? ಸೊ ಅವ್ರಿಗೆ ಊಟ ಇಟ್ಕೊಡ್ತಾ ಮಾತಾಡಿಕೊಂಡು ಇದ್ವಿ. ಮಾವ ಏನೋ ಜಾಸ್ತಿ ಊಟದ ಬಗ್ಗೆ ಕಮೆಂಟ್ ಮಾಡಲ್ಲ. ಸೊ ಚೆನ್ನಾಗಿತ್ತು ಅಂತ ತಿಂದರು. ಅದೇ ಅವರಿಗೆ ಗೋಡಂಬಿ ಎಲ್ಲ ಹಾಕಬೇಕಿತ್ತಂತೆ, ಒಂದು ಸ್ವಲ್ಪ ಕೈಮ ಗಟ್ಟಿಗಾಗಿ ಮಾಡಿರ್ಬೇಕಂತ ತುಂಬ ಸಾಫ್ಟಾಗಿ ಮಾಡಿಬಿಟ್ಟಿದ್ದೆ. ಅತ್ತೆ ಮಾವರದೆಲ್ಲ ಊಟ ಆಗಿತ್ತು. ಇವಾಗ ನಾನು, ಅಜ್ಜಿ, ರಾಘು ಎಲ್ಲ ಇವಾಗ ಊಟ ಮಾಡ್ತಾ ಇದ್ದೀವಿ.
ಅಜ್ಜಿ ನಮ್ಮ ಜೊತೆ ಊಟ ಮಾಡ್ತೀನಿ ಅಂತು. ಸೊ ಅದಕ್ಕೆ ಅವರಿಬ್ರಿಗೆ ಫಸ್ಟು ಊಟ ಇಟ್ಕೊಟ್ಬಿಟ್ಟಿದ್ದೆ. ನಾನು ನೀಟಾಗಿ ನಿಮಗೆ ಊಟನ ಪ್ರೆಸೆಂಟ್ ಮಾಡಿ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಇನ್ನೊಂದ್ಸತಿ ನೀಟಾಗಿ ಪ್ರೆಸೆಂಟ್ ಮಾಡಿ ತೋರಿಸ್ತೀನಿ. 2 months ಆಗೋಗಿತ್ತಲ್ಲ, ತುಂಬ ಕ್ರೇವಿಂಗ್ ಇತ್ತು ನಾನ್ ವೆಜ್ ತಿನ್ನೋದು. ಸೊ ಅದಕ್ಕೆ ಜಾಸ್ತಿ ಏನೋ ನೀಟಾಗಿ ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನಾನು ಅಜ್ಜಿ ರಾಘು ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಾನು ಕುತ್ಕೊಂಡ್ಬಿಟ್ಟಿದ್ದೆ ಆಗಲೇ ತಿನ್ನೋಕ್ಕೆ. ಪಾಪ ರಾಘುನೇ ಬಿಸಿನೀರೆಲ್ಲ ಕಾಯಿಸ್ಕೊಂಬಂದು ಅಜ್ಜಿಗೂ ಕೊಟ್ಟು ನನಗೂ ಬಿಸಿನೀರು ಹಾಕ್ಕೊಟ್ಟು ಚೆನ್ನಾಗಿತ್ತು. ನೀಟಾಗಿ ಊಟ ಮಾಡಿದ್ವಿ ಬೇಗ. ನೋಡಿ ಗೀ ರೈಸು ಸಾಂಬಾರು ನೀಟಾಗಿ ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ, ನೀಟಾಗಿ ತೋರ್ಸೋಕ್ಕೂ ಆಗ್ತಿಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನೋಡಿ ಕೈಮಾ ಎಷ್ಟು ಸಾಫ್ಟಾಗಿ ಮಾಡಿದ್ದೀನಿ ಅಂದರೆ, ಸೊ ಇಷ್ಟು ಸಾಫ್ಟಾಗಿ ಮಾಡಿದ್ದೆ. ನನಗೆ ಹಿಂಗೆ ತುಂಬ ಇಷ್ಟ. ಇನ್ನು ಸ್ವಲ್ಪ ಹಾಡಾಗಿದ್ದರೆ ಚೆನ್ನಾಗಿತ್ತು ಅನ್ನೋದು ಅವ್ರದ್ದು. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದ್ಸತಿ ಚೆನ್ನಾಗಿ ಮಾಡ್ತೀನಿ. ನೀಟಾಗಿ ಎಲ್ಲ ಮಟನೆಲ್ಲ ಕುಕ್ ಆಗಿತ್ತು. ಕನ್ಸಿಸ್ಟೆನ್ಸಿ, ಖಾರ ಎಲ್ಲ ಕರೆಕ್ಟಾಗಿತ್ತು. ಏನೋ ತುಂಬ ದಿವಸದ ಮೇಲೆ ತಿಂದಿದ್ದಕ್ಕೆ ಇಷ್ಟು ಚೆನ್ನಾಗಿತ್ತೋ ಇಲ್ಲ ನಾನು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ನೋ ಗೊತ್ತಿಲ್ಲ. ಮಟನ್ನು ನೋಡಿ ತುಂಬ ನೀಟಾಗಿ ಚೆನ್ನಾಗಿ ಬಂದಿತ್ತು. 4 ವಿಷಲ್ನ ಕೂಗಿಸ್ಕೊಂಡಿದ್ದೆ. ಸೊ ನೀಟಾಗಿ ಬೆಂದಿತ್ತು. ತಿಂದ್ಬಿಟ್ಟೆ ನೀಟಾಗಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಬೆಳಗ್ಗೆನೇ ಎದ್ದು ಬಾಗಿಲು ಸಾರಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. Good morning. Have a nice day. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನಿನ್ನೆ ಈವ್ನಿಂಗ್ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಅಡುಗೆ ಮಾಡ್ತಿದ್ನಲ್ಲ, ಸೊ ಅದನ್ನು ಶೇರ್ ಮಾಡೋಣ ಅಂತ. ಸೊ ಮಾರ್ನಿಂಗ್ ಟಿಫನಲ್ಲಿ ಆಗಿದೆ. ಇವಾಗ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತಿದ್ದೀನಿ. ಸೊ ಈ ವ್ಲಾಗ್ ಎಂಡ್ ಮಾಡಿದ ತಕ್ಷಣ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ನಾಳೆ ಕ್ರಿಸ್ಮಸ್ ಡೇ ಇದೆ. ಸೊ ಕ್ರಿಸ್ಮಸ್ ಟ್ರೀದೆಲ್ಲ ರೆಡಿ ಮಾಡೋದೆಲ್ಲ ನಿಮ್ಗಳ ಜೊತೆ ಶೇರ್ ಮಾಡೋಣ. ಇವತ್ತೊಂದು ಕೇಕ್ ಮಾಡೋಣ ಅಂತ ಇದ್ದೀನಿ. ಮೇ ಬಿ ಮಾಡೋಕ್ಕಾಗಲಿಲ್ಲ ಅಂದರೆ ಕ್ರಿಸ್ಮಸ್ ಒಂದು ಸ್ವೀಟ್ ಡಿಶ್ಶು, ಇಲ್ಲ ಅಂದರೆ ಏನಾದ್ರು ನಾನ್ ವೆಜ್ ಐಟಮ್ಸ್ನ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಮಾಡಲೇಬೇಕು ಕೇಕ್ನ. ಸೊ ನೋಡೋಣ ಹೇಗೆ ಹೋಗುತ್ತೋ ಈ ಡೇ ಎಲ್ಲ ಅದ್ರ ವೈಸಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸಲ್ಲಿ ಇನ್ನು ಮುಂದೆ ಇನ್ನೊಂದು ಆ್ಯಡ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಏನು ಅಂತಂದರೆ ಥಾಟ್ಸ್ ಫಾರ್ ದ ಡೇ ಅಂತ. ಸೊ ಒಂದು ಸ್ಟೇಟಸ್ ಥಾಟ್ ಆಗಿರ್ಬೋದು, ಇಲ್ಲ ಭಗವದ್ಗೀತೆ, ಇಲ್ಲ ಬೈಬಲು, ಇಲ್ಲ ಕುರಾನ್,
ಏನೋ ಒಂದು ಸ್ಟೇಟ್ಮೆಂಟ್ ಇಲ್ಲ, ಒಂದು ಗಾದೆನೇ ಆಗಿರ್ಬೋದು, ಒಂದು ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ನಮ್ಗೊಂದು ಫೀಲ್ ಆಗುತ್ತೆ, ಹೌದು ನಿಜ ಅಲ್ವಾ ಅನ್ನೋ ಥರ ಫೀಲ್ ಆಗೋದು. ಮತ್ತು ನಮ್ಗೆ ಅದೇನಾರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಟ್ರೂ ಅಲ್ವಾ ಅನಿಸುತ್ತೆ. ಮತ್ತು ಅಲ್ಲಿಂದ ಹೊರಗಡೆ ಬರ್ತೀವಿ, ಫ್ರೆಶ್ ಔಟ್ ಆಗ್ತೀವಿ, ಮತ್ತು ಕೆಲವೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಈ ಥರ ಥಾಟ್ಸು, ಈ ಥರ ಸ್ಟೇಟ್ಮೆಂಟ್ಸು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನ್ನ ಕಾಂಟ್ಯಾಕ್ಟಲ್ಲಿರೋ ಸ್ಟೇಟಸ್ ಹಾಕೋರೆಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಲೆಕ್ಚರ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆಗ್ತಾರೆ. ಒಂದೊಂದು ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂತ ಅಂದರೆ ಒಂದು ವೀಕೆಲ್ಲ ಅದೇ ತಲೆಯಲ್ಲಿರುತ್ತೆ. ಸೊ ಆ ಥರದ್ದೆಲ್ಲ ನನಗೆ ಇಷ್ಟ ಆಗುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇಲ್ಲ ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲಿ ಥಾಟ್ ಫಾರ್ ದ ಡೇ ಇರುತ್ತೆ, ಇಲ್ಲ ಕ್ಲೋಸಿಂಗ್ ಸ್ಟಾರ್ಟಲ್ಲಿ ಥಾಟ್ ಫಾರ್ ದ ಡೇ ಇರುತ್ತೆ. ಆ್ಯಕ್ಚುಲಿ ನಾನು ಇವತ್ತು ಸ್ಟಾರ್ಟ್ ಮಾಡೋದಲ್ವಾ, ಸೊ ತುಂಬ ಅಂದ್ಕೊಂಡಿದ್ದೆ ಅದನ್ನೇ ಹೇಳಬೇಕು. ಆ್ಯಕ್ಚುಲಿ ಇದು 2 ವೀಕ್ಸಿಂದ ಮೈಂಡಲ್ಲಿ ಹೋಗ್ತಿದೆ, ಈ ಥರ ಹೇಳೋಣ ಅಂತ. ಸೊ ಅದನ್ನು ಸ್ಟೇಟಸಲ್ಲಿ ಒಂದು 2 to 3 ವೀಕ್ಸ್ ಬ್ಯಾಕ್ ನೋಡಿದೆ, ಬಟ್ ಅದನ್ನ ಮೈಂಡಲ್ಲಿದೆ. ಒಂದು 3 to 4 ಲೈನ್ಸ್ ಕೊಟ್ಟು, ಸೊ ಅದು ಮುಂದಿನ ಗೊತ್ತು, ಬಟ್ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆಲ್ಲ ಸಿಗ್ತಿರ್ಲಿಲ್ಲ. ಸೊ ಅದು ನೋಡೋಣ, ಸಿಕ್ಕಿದ್ರೆ ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಥಾಟ್ ಫಾರ್ ದ ಡೇ ಬಂದ್ಬಿಟ್ಟು, ನಾವು ಹೇಗೆ ಬದುಕಬೇಕು ಎಂದರೆ, ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದವರನ್ನೇ ಜಗತ್ತು ಕೆಟ್ಟದಾಗಿ ನೋಡಬೇಕು. ಟ್ರೂ ಅಲ್ವಾ? ಸೊ ಈ ಥರ ಲೈಫ್ ಲೀಡ್ ಮಾಡೋಣ. ನಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಿದ್ರು, ಸೊ ಅವರು ಮೇ ಬಿ ಇಬ್ಬರ ಹತ್ರ ನಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ನ ಶೇರ್ ಮಾಡ್ಬೋದು, ಬಟ್ ಜಗತ್ತಿನ ವ್ಯೂ ಅವ್ರನ್ನೇ ಕೆಟ್ಟದಾಗಿ ಮಾಡಬೇಕು. ಸೊ ನಾವು ಆ ಥರ ಲೈಫ್ನ ಲೀಡ್ ಮಾಡೋಣ. ನನಗೆ ಇದು ಇಷ್ಟ ಆಯಿತು. ಸೊ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮ್ಯಾಮ್ ನಮ್ಗೆ ಈ ಥರ ವೀಡಿಯೋಸ್ ಬಂದರೆ ಇಷ್ಟ ಆಗುತ್ತೆ, ಇಲ್ಲ ನೀವು ಮಾತಾಡೋದು ಕರೆಕ್ಟಾಗಿದೆ, ಇಲ್ಲ ಇನ್ನೊಂದು ಆ್ಯಡ್ ಅಪ್ ಮಾಡಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಿಮಗೆ ಆ ರೀತಿ ನಾನು ಮಾಡೋಕ್ಕೆ ಎಷ್ಟಾಗುತ್ತೋ ನನ್ನ ಕಡೆಯಿಂದ ನಾನು ಅಷ್ಟು ಟ್ರೈ ಮಾಡ್ತೀನಿ. ಈ ಥರ ಥಾಟ್ಸು, ಈ ಥರ ಸ್ಟೇಟ್ಮೆಂಟ್ಸು, ಈ ಥರ ಒಂದು ಥಾಟ್ಸ್ ಏನಾದ್ರು ನಿಮ್ಮ ಮೈಂಡಲ್ಲಿ ಇಲ್ಲ ನಿಮ್ಮ ಸ್ಟೇಟಸಲ್ಲಿ ನೀವು ಯಾರೋ ಅವತ್ತು ಹಾಕ್ಕೊಂಡಿದ್ರೆ ಹೌದು ನಿಜ, ಅದು ನೋಡಿದ ತಕ್ಷಣ ಎಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿ ನಂಗೆ ಫೀಲ್ ಆಗಿ ಹೌದು ನಿಜ ಅಲ್ವಾ ಅಂತ ಅನ್ಸೋ ಥರದ್ದು ಯಾವ್ದಾದ್ರು ಥಾಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನೇಮ್, ಯೂಶ್ವಲಿ ನಿಮ್ಮ ನೇಮ್ ನಮಗೆ ಗೊತ್ತಾಗುತ್ತೆ ಕಮೆಂಟ್ ಮಾಡಿದ್ರೆ. ಸೊ ಅದರಲ್ಲಿ ನೀವು ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೂ ಅದು ಇಷ್ಟ ಆದರೆ ನಿಮ್ಮ ಥಾಟ್ಸ್ನು ನಾನು ಅಲ್ಲೇ ಆ್ಯಡ್ ಅಪ್ ಮಾಡ್ತೀನಿ. ಇಲ್ಲ ನಿಮಗೆ ಕವಿತೆ, ಕವನ ಈ ಥರದ್ದು ಏನಾದ್ರು ಐಡಿಯಾಸು ಇಲ್ಲ ಬರ್ದಿರೋದು ಏನಾದ್ರು ಇದ್ದರೆ ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹೇಗೆ ಅನ್ನಿಸ್ತಿದೆ ಈ ಥರ ಥಾಟ್ಸ್ ಎಲ್ಲ ಶೇರ್ ಮಾಡೋದು ಇಷ್ಟ ಆಗ್ತಿದೆ ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನಾನ್ ವೆಜ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡಿದ್ದೆ, ಅದು 2 ಮಂತ್ಸ್ ಆಗೋಗಿತ್ತು ತಿಂದು. ಸೊ ತುಂಬ ಹೊಟ್ಟೆ ಬೇರೆ ಹಸಿತಿತ್ತು. ನಾನು ಮಧ್ಯಾಹ್ನ ಅಂತೂ ತಿಂದೇ ಇಲ್ಲ, ರಾತ್ರಿ ನೀಟಾಗಿ ತಿನ್ನಬೇಕು ಅಂತ. ಸೊ ಅದನ್ನು ನೀಟಾಗಿ ತಿಂದ್ಬಿಡೋಣ ಫಸ್ಟು, ಆಮೇಲೆ ನಾಳೆ ಹೇಳಿದ್ರೆ ಆಗುತ್ತೆ ಅಂತ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಈ ಥರ ಟೇಸ್ಟ್ಸ್ ಎಲ್ಲ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮಾವವ್ರಿಗೆಲ್ಲ ಬಂದು ಕೈಮಾ ದುಂಡೆ ಇರುತ್ತಲ್ಲ, ಸ್ವಲ್ಪ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ. ಸೊ ನನಗೆ ಸ್ವಲ್ಪ ಸಾಫ್ಟಾಗಿದ್ದರೆ ಇಷ್ಟ ಆಗುತ್ತೆ. ಸೊ ಅದೊಂದು ಅವ್ರು ಹೇಳಿದ್ದು ಅದೊಂದೇ, ಇದೊಂದು ಸ್ವಲ್ಪ ಹಾರ್ಡಾಗಿರಬೇಕಿತ್ತು, ತುಂಬ ಸಾಫ್ಟ್ ಆಯಿತು, ಬಾಯಲ್ಲಿಟ್ಟರೆ ಕರ್ಗೋಗ್ತಿದೆ, ತುಂಬ ಸಾಫ್ಟ್ ಆಯಿತು ಅಂತ ಎಲ್ಲ ಹೇಳ್ತಿದ್ರು. ನನಗೆ ಈ ಥರ ಇದ್ರೆ ಇಷ್ಟ ಆಗುತ್ತೆ. ಅದೊಂದು ಅವ್ರು ಹೇಳಿದ್ನ ಹೇಳ್ತಿದ್ದೀನಿ, ಅದೊಂದು ಹೇಳಿ ಅದು ಬಿಟ್ಟರೆ ಇನ್ನೆಲ್ಲ ಇಷ್ಟ ಆಯಿತು, ಅವ್ರಿಗೂ ಎಲ್ಲರಿಗೂ ಇಷ್ಟ ಆಯಿತು. ಇನ್ನೇಂತೂ ಡೇ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ತುಂಬ ದಿನಗಳು ಆಗೋಗಿದ್ದಾರೆಲ್ಲ ಕುತ್ಕೊಂಡು ಊಟ ಮಾಡಿ. ಸೊ ತುಂಬ ಖುಷಿ ಆಯಿತು. ಮೇ ಬಿ ನಾಳೆ ಬ್ಲಾಗು ಇದೇ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕ್ರಿಸ್ಮಸ್ ಡೇ ನೋಡೋಣ ಏನೇನು ಆದಷ್ಟು. ನಾನು ಅಮೆಝಾನಲ್ಲಿ ಕ್ರಿಸ್ಮಸ್ ಚಿಕ್ಕದು ಪುಟಾಣಿದು ಬುಕ್ ಮಾಡಿದ್ದೀನಿ. ಸೊ ಅದು ಬಂದಿದೆ. ಸೊ ಅದು ಪ್ರಾಡಕ್ಟ್ ರಿವ್ಯೂ, ಓಪನಿಂಗ್ ಪ್ರಾಡಕ್ಟ್ ರಿವ್ಯೂದೆಲ್ಲ ಮಾಡಿದೆ. ಸೊ ತೊಗೊಂಡಿದ್ದೀನಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತೀನಿ ನಾಳೆ ಬ್ಲಾಗ್ಸಲ್ಲಿ, ಇಲ್ಲ ಮೇ ಬಿ ಇವತ್ತು ಬ್ಲಾಗಲ್ಲಿ. ಅದನ್ನು ಡೆಕೋರೇಷನ್ ಮಾಡೋದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ, ಇಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಇಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ, ಇಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ನನ್ನ ಥಾಟ್ಸ್ ಫಾರ್ ದ ಡೇ ಜೊತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನೀವು ನನ್ನ ಚಾನಲ್ ಹೊಸದಾಗಿ ನೋಡ್ಕೊತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ಥರ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನೀವು ನನ್ನ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಡೈಲಿ ಸಿಗಬೇಕು ಅಂತ ಅಂದರೆ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಡೈಲಿ ವೀಡಿಯೋ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಬಾಯ್.